ಹಾಯ್ ಹಲೋ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕಲ್ಚರಲ್ ವ್ಯಾಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಹಲೋ ಸ್ನೇಹಿತರೆ, ಇವತ್ತು ನಿಮಗೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಭಾರತೀಯ ರೈಲ್ವೆ ಏನಿದೆ IRCTC ಅಂತಕ್ಕಂಥ ಒಂದು ಸಂಸ್ಥೆಯಿಂದ ಭಾರತೀಯ ಹಿಂದೂ ಧರ್ಮೀಯರಿಗೆ ಏನು ಯಾತ್ರಾ ಸ್ಥಳಗಳಿದೆ, ಪವಿತ್ರ ಯಾತ್ರಾ ಸ್ಥಳಗಳಿದೆ, ಅದನ್ನು ತೋರಿಸ್ಲಿಕ್ಕೆ ಒಂದು ಪ್ಯಾಕೇಜ್ ಟ್ರಿಪ್ ಮಾಡಿದ್ದಾರೆ ಸ್ನೇಹಿತರೆ. ಅದು IRCTC ಏನು ವೆಬ್ಸೈಟ್ ಇದೆ, ಅಲ್ಲೋಗಿ ನೀವು ಆ ಒಂದು ವೆಬ್ಸೈಟನ್ನು ನೋಡಿದ್ರೆ ಅದರಲ್ಲಿ ನಿಮಗೆ ಬುಕ್ಕಿಂಗ್ ಸಿಗುತ್ತೆ. 2 ಥರದ ಒಂದು ಪ್ಯಾಕೇಜನ್ನು ಮಾಡಿದ್ದಾರೆ. ಒಂದು ಭಾರತ್ ಗೌರವ್ ಕಾಶಿ ಯಾತ್ರಾ ಅಂತಕ್ಕಂಥದ್ದು ಉತ್ತರ ಭಾರತದ ಒಂದು ಯಾತ್ರೆ, ಹಾಗೆಯೇ ದಕ್ಷಿಣ ಭಾರತದ ಒಂದು ಯಾತ್ರೆ. 2 ಒಂದು ಪ್ಯಾಕೇಜ್ಗಳನ್ನ ಜನಗಳಿಗೆ ಕೊಟ್ಟಿದ್ದಾರೆ. ಜೊತೆಗೆ ಏನು ಉದ್ದೇಶ ಅಂತಂದರೆ, ಹಿಂದೂ ಏನು ಸಂಪ್ರದಾಯಸ್ಥರು ಅಥವಾ ಹಿಂದೂ ಧಾರ್ಮಿಕ ಧರ್ಮಕ್ಷೇತ್ರಗಳನ್ನ ನೋಡಲಿಕ್ಕೆ ಭಾಳ ಕಡಿಮೆ ಖರ್ಚಲ್ಲಿ ಕರ್ನಾಟಕದ ಎಲ್ಲ ಮಂದಿಯನ್ನು ನೋಡಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಈ ಒಂದು ಪ್ಯಾಕೇಜನ್ನು ಮಾಡಿದ್ದಾರೆ ಸ್ನೇಹಿತರೆ. ಇದರ ಕಾಸ್ಟ್ ಬಂದು 22,500 ರೂಪಾಯಿ ಇದೆ ಕಾಶಿ ಯಾತ್ರೆಗೆ. ಆದರೆ ಅದರಲ್ಲಿ 7,500 ರೂಪಾಯಿಯನ್ನು ಸಬ್ಸಿಡಿ ಸರ್ಕಾರ ಕೊಡುತ್ತೆ. ಇನ್ನು ಕೇವಲ 15,000 ರೂಪಾಯಿಯನ್ನು ನಾವು ಕಟ್ಟಿದ್ರೆ ನಮಗೆ 9 ದಿನಗಳ ಪ್ಯಾಕೇಜ್ ಇದೆ. 8 ರಾತ್ರಿ 9 ದಿನ. ಬೆಂಗಳೂರಿಂದ ಹೊರಡುತ್ತೆ ಸ್ನೇಹಿತರೆ. ಬೆಂಗಳೂರು ಬಿಟ್ಟರೆ ತುಮಕೂರು ಸ್ಟಾಪ್ ಇರುತ್ತೆ. ತುಮಕೂರು ಬಿಟ್ಟರೆ ದಾವಣಗೆರೆ ಇದೆ, ಹರಿಹರ ಇದೆ, ಹುಬ್ಳಿ ಇದೆ, ಬೆಳಗಾಂ ಇದೆ, ಘಟಪ್ರಭಾ ಇದೆ. ಇಲ್ಲಿ ನಮ್ಮ ಕರ್ನಾಟಕದ ಮಂದಿ ಪ್ಯಾಕೇಜನ್ನು ಏನು ಮಾಡಿದ್ದಾರೆ, ಇದು ಮಾಡ್ಕೊಂಡಿರ್ತಾರೆ ಸೀಟ್ಗಳನ್ನ, ಅಲ್ಲಿ ಅಷ್ಟನ್ನು ಮಾತ್ರ ಜನನ ಹತ್ತಿಸ್ಕೊತಾರೆ. ಇನ್ನೆಲ್ಲೋ ನಮ್ಮನ್ನು ಯಾವುದೇ ಪ್ಯಾಸೆಂಜರ್ನ ಹತ್ತಿಸಿದ್ರೆ ಇದು ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಟ್ರೈನ್ ಸ್ನೇಹಿತರೆ. ಇದು ರೈಲ್ವೆ ಒಂದು ಭಾಳ ಒಳ್ಳೆಯ ಒಂದು ಪ್ರಾಜೆಕ್ಟ್. ಇದು AC 3 AC ನಮಗೆ ಪ್ಯಾಕೇಜನ್ನು ಕೊಟ್ಟಿದ್ದಾರೆ. ಮತ್ತು ಈ 9 ದಿನಗಳ ಕಾಲ ಊಟ, ತಿಂಡಿ, ಮತ್ತು ಕಾಫಿ, ಟೀ, ಕುಡಿಯೋ ನೀರಿನ ವ್ಯವಸ್ಥೆ ಇದೆಲ್ಲವನ್ನೂ ಸಹ ಈ ಒಂದು ಟ್ರೈನ್ನಲ್ಲೇ IRCTCನವರು ಪ್ರೊವೈಡ್ ಮಾಡ್ತಾರೆ. ಮತ್ತು ಒಂದೇನಂತ ಅಂದರೆ, ಬರ್ತಕ್ಕಂಥ ಯಾತ್ರಾರ್ಥಿಗಳಿಗೆ ಒಂದು ಕಿಟ್ಟನ್ನು ಕೊಡ್ತಾರೆ. ಅದೇನು ಕಿಟ್ ಅಂತಂದರೆ, ಒಂದು ID ಕಾರ್ಡು. ಅಂದರೆ ಒಂದು ಯಾತ್ರಾರ್ಥಿ ಎಲ್ಲೇ ಯಾವುದೇ ಸ್ಥಳದಲ್ಲಿ ಇದ್ರೂ ನಮ್ಮವರೇ ಇವರು ಅನ್ನೋದು ಗೊತ್ತಾಗಲಿಕ್ಕೆ IRCTCಯಿಂದ ಒಂದು ID ಕಾರ್ಡ್ ಇರುತ್ತೆ. ಜೊತೆಗೆ ಒಂದು ಹ್ಯಾಟ್ ಇರುತ್ತೆ, ಒಂದು ಕೊಡೆ ಇರುತ್ತೆ, ಬಿಸಿಲಿಗೆ ಇಟ್ಕೊಂಡು ಹೋಗೋದಕ್ಕೆ ಒಂದು ಕೊಡೆ ಇರುತ್ತೆ. ಇಷ್ಟು ಪ್ಯಾಕೇಜಲ್ಲಿ ಅವ್ರು ಕೊಡ್ತಾರೆ. ಹಾಗಾಗಿ ಈ ಒಂದು ಯಾತ್ರೆಯಲ್ಲಿ ಪ್ರಮುಖವಾಗಿ ಕಾಶಿ ಯಾತ್ರೆ ಅಂತಲೇ ನಮ್ಮ ಭಾರತ ಗೌರವ್ ಟ್ರೈನ್ ಏನಿದೆ, ಕಾಶಿ ಯಾತ್ರೆಯನ್ನು ಮೊದಲು ಮುಗಿಸ್ಕೊತಾರೆ. ಅದಾದ ನಂತರ ಅಯೋಧ್ಯೆ ಶ್ರೀರಾಮ ಒಂದು ಮಂದಿರವನ್ನು ತೋರಿಸ್ತಾರೆ. ಅದಾದಮೇಲೆ ಗಯಾ ಏನಿದೆ, ಅಲ್ಲಿ ಬುದ್ಧನ ಒಂದು ಜ್ಞಾನೋದಯ ಆದಂಥ ಸ್ಥಳ ಸ್ನೇಹಿತರೆ. ಅದು ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಥಳ, ನೋಡಲೇಬೇಕಾಗಿರ್ತಕ್ಕಂಥ ಸ್ಥಳ. ಅದನ್ನು ನೋಡಿಕೊಂಡು ವಿಷ್ಣುಪಾದ ಅಂತಕ್ಕಂಥ ಒಂದು ಸ್ಥಳ ಇದೆ. ಅದನ್ನು ನೋಡಿಕೊಂಡು ನೆಕ್ಸ್ಟು ನಮಗೆ ಲಾಸ್ಟ್ಗೆ ಪ್ರಯಾಗರಾಜ್ ತ್ರಿವೇಣಿ ಸಂಗಮ ಏನಿದೆ, ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮ ಆಗ್ತಕ್ಕಂಥ ಸ್ಥಳ, ಅಲ್ಲಿ ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಅಲ್ಲಿ ಅನೇಕ ದೇವಾಲಯಗಳನ್ನ ನಮಗೆ ತೋರಿಸ್ತಾರೆ. ಅಲ್ಲಿ ಪುಣ್ಯ ಸ್ನಾನ ಮಾಡಿ ಅಲ್ಲಿಗೆ ನಮ್ಮ 8ನೇ ದಿನದ ಒಂದು ಕಾರ್ಯಕ್ರಮ ಅಥವಾ ಒಂದು ಯಾತ್ರೆ ಮುಗಿಯುತ್ತೆ. ಆನಂತರ ಅಲ್ಲಿಂದ ನಮ್ಮ ಸ್ಥಳಗಳಿಗೆ ಕರ್ಕೊಂಡು ಬಿಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು IRCTCನವ್ರು ಮಾಡಿದ್ದಾರೆ. ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಅನುಭವ ನಾನು ಮಾಡಿದ್ದೀನಿ. ಹಾಗಾಗಿ ನಿಮಗೆ ಇದನ್ನು ನಾನು ತಿಳಿಸ್ತಾ ಇದ್ದೀನಿ. ಎಲ್ಲ ಒಂದು ಕರ್ನಾಟಕದ ಜನ ಈ ಒಂದು ಭಾರತ್ ಗೌರವ್ ಕಾಶಿ ದರ್ಶನ್ ಏನಿದೆ, ಇದನ್ನು ಎಲ್ಲರೂ ಹೋಗಿ ನೋಡಿ ಅಂತ ನಾನಾದರೂ ರೆಕಮೆಂಡ್ ಮಾಡ್ತೀನಿ ಸ್ನೇಹಿತರೆ. ಮತ್ತು ಯಾಕಂದರೆ ನಾವು ಸಪ್ರೇಟಾಗಿ ಹೋಗಿ ಅಲ್ಲೆಲ್ಲ ಉತ್ತರ ಭಾರತವನ್ನು ನೋಡ್ಕೊಂಬರೋಕ್ಕಾಗೋದಿಲ್ಲ. ಅದರಲ್ಲೂ ನಮಗೆ ಒಳ್ಳೆ ಊಟ, ಅದು ನಮ್ಮ ಮನೆ ಥರನೇ ಊಟವನ್ನು ಕೊಡ್ತಾರೆ. ಜೊತೆಗೆ ಡಾಕ್ಟ್ರ್ ಇರ್ತಾರೆ, ಮೆಡಿಷನ್ಗಾಗಲಿ ಅಥವಾ ಹೆಲ್ತ್ಗಾಗಲಿ ತೊಂದರೆ ಇಲ್ಲ. AC ರೂಮ್ ಇರೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಜೊತೆಗೆ ಕಾಫಿ ಟೀ ತೊಂದರೆ ಇಲ್ಲ. ಕ್ಲೀನಿಂಗ್ ಅಂತೂ ತುಂಬ ಹೈಜೆನಿಕ್ ಆಗಿ ಇಟ್ಕೊಂಡಿದ್ದಾರೆ ಟ್ರೈನನ್ನು. ಕಂಪಾರ್ಟ್ಮೆಂಟ್ಸ್ ಇರ್ಬೋದು, ಟಾಯ್ಲೆಟ್ಸ್ ಇರ್ಬೋದು, ಎಲ್ಲವನ್ನೂ ಬಹಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಜೊತೆಗೆ ಟ್ರೈನ್ ಒಳಗೇನೆ ನಮಗೆ ಧ್ಯಾನ ಮಾಡಲಿಕ್ಕೆ ಒಂದು ಧ್ಯಾನ ಮಂದಿರ ಮಾಡಿದ್ದಾರೆ. ಅದ್ರ ಜೊತೆಗೆ CCTV ಕಣ್ಗಾವಲನ್ನ ನಾವೆಲ್ಲರೂ ಇರ್ತೀವಿ. ಅದರಿಂದ ಅಲ್ಲಿ ಅದರ ವ್ಯವಸ್ಥೆನೂ ಸಹ ಇದೆ.
ಆ ಊಟ ಬಿಸಿ ಬಿಸಿ ಅಲ್ಲೇ ತಯಾರು ಮಾಡೋದ್ರಿಂದ ಯಾವುದೇ ಹೆಲ್ತ್ಗೆ ತೊಂದರೆ ಇಲ್ಲ. ಹಾಗಾಗಿ ಈ ಒಂದು ಯಾತ್ರೆಯನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂಥ IRCTCನವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಜೊತೆಗೆ ನಾನು ರೆಕಮೆಂಡ್ ಮಾಡೋದು ಎಲ್ಲ ಜನಗಳು ನಮ್ಮ ಭಾರತದ ಪವಿತ್ರ ಸ್ಥಳಗಳನ್ನು ನೋಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನು ಬಳಸ್ಕೊಳ್ಳಿ, ನೀವು ಸಹ ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು. ಭಾರತ್ ಗೌರವ್ ಕಾಶಿ ಯಾತ್ರಾ ಟ್ರೈನ್ ಸ್ನೇಹಿತರೆ. ಓಕೆ ನೋಡಿ ಸ್ನೇಹಿತರೆ, ಓಕೆ ಇದು ನಾವು ಇವಾಗ ತುಮಕೂರಲ್ಲಿ B9 ಬೋಗಿಗೆ ಹತ್ತುತ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ಮುಂದೆ ಏನೇನಾಗುತ್ತೆ ಅಂತಕ್ಕಂಥದ್ದನ್ನ ನೋಡ್ಕೊಂಡು ಹೋಗೋಣ. ಈಗ ಟ್ರೈನ್ ಹತ್ತನ ಬನ್ನಿ. ನೋಡಿ ಸ್ನೇಹಿತರೆ, ಮೊದಲು ಚಪಾತಿ ಮತ್ತು ಕರಿ ಕೊಟ್ಟರು, ಆಮೇಲೆ ರೈಸು ಮತ್ತು ಮೂಲಂಗಿ ಸಾಂಬಾರಿದೆ, ಹಪ್ಪಳ ಇದೆ. ಟೇಸ್ಟಾಗಿದೆ ಸ್ನೇಹಿತರೆ, ಹೈಜೆನಿಕ್ ಆಗಿದೆ. ಆಮೇಲೆ ನೋಡಿ ಇಲ್ಲಿ ರಸಮ್ ಬಂದಿದೆ, ರಸಮ್ ತಗೋಬೋದು. ಮಜ್ಜಿಗೆ ಬರುತ್ತೆ, ಚೆನ್ನಾಗಿದೆ, ಊಟ ಚೆನ್ನಾಗಿದೆ. ಮೊದಲನೆಯ ದಿನದ ಮೊದಲ ಊಟ ಸೂಪರ್ ಸ್ನೇಹಿತರೆ, ಚೆನ್ನಾಗಿದೆ. ಮುಂದೆ ಹೋಗ್ತಾ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನ ತಿಳಿಸ್ತೀನಿ ಸ್ನೇಹಿತರೆ. ಕರೆಕ್ಟಾಗಿ 5 ಗಂಟೆಗೆ ನೋಡಿ ಟೀ ಬಂತು. ಕಾಫಿ, ಟೀ, ಚಾ ಬೇಕು, ಚಾ ಬೇಕು. ಟೀ ಸಾ ಕಾಫಿ, ಟೀ, ಸ್ನ್ಯಾಕ್ಸ್ ಬಂದಿದೆ, ಎಲ್ಲ ತೊಗೊತಾ ಇದ್ದಾರೆ. ಏನು ಮೇಡಮ್ ಅವ್ರು ಭಾಳ ಚೆನ್ನಾಗಿ ಆಡ್ತಾರಪ್ಪ. ಭಜನೆನೂ ಇಲ್ಲೇ ಮಾಡೋದಾ? ಹೌದ್ರಿ? ಹಾಂ, ನೋಡಿ ಸ್ನೇಹಿತರೆ, ಇದು ಎಲ್ಲ ಕಂಪಾರ್ಟ್ಮೆಂಟ್ನ CC ಕ್ಯಾಮ್ರಾದ ವಿಷನ್ ನೋಡ್ಬೋದು ನಾವು. DVR ಇಲ್ಲಿದೆ. ಇದರಲ್ಲಿ ಪ್ರತಿ ಕಂಪಾರ್ಟ್ಮೆಂಟ್ನ ಆ್ಯಕ್ಟಿವಿಟೀಸ್ ಏನೇನು ನಡೀತಾ ಇದೆ ಇದ್ರ ಬಗ್ಗೆ ಡೀಟೇಲನ್ನು ನೋಡ್ತಾ ಹೋಗ್ಬೋದು. ಹಾಗೇನೆ ಡಿಪಾರ್ಟ್ಮೆಂಟ್ ಇದು, ಇದೇನೋ ವಿಡಿಯೋ ಮಾಡಬೇಡಿ ಅಂತ ಇದ್ದಾರೆ. ನೋಡೋಣ, ಹಂಗೆ ಹೋಗು, ಹಂಗೆ ಮುಂದಕ್ಕೆ ಹಂಗೆ ಹೋಗ್ಬೇಕನ್ಸುತ್ತೆ. ನೈ ಗೋಡೌನ್ ತರಕಾರಿ ನೋಡಿ, ತರಕಾರಿ ಎಲ್ಲ ತರಕಾರಿ ಹೆಚ್ಚುತ್ತಾ ಇದ್ದಾರೆ. ನೈ ಇದೆಲ್ಲ ಕೋಚ್ ಇದೆ. ಚಪಾತಿ ಮತ್ತು ತೊಂಡೆಕಾಯಿ ಸಾಗು ಕೊಟ್ಟಿದ್ದಾರೆ. ಎಷ್ಟು ಅನ್ಲಿಮಿಟೆಡ್ ಚಪಾತಿ ಸಾಗು ಹಾಕಿಸ್ಕೋಬೋದು. ಇದಾದಮೇಲೆ ಅನ್ನ ಸಾಂಬಾರು ಬರುತ್ತೆ, ಅದಾದಮೇಲೆ ಅನ್ನ ರಸಮ್ ಬರುತ್ತೆ, ಅದಾದಮೇಲೆ ಒಂದು ಸ್ವೀಟ್ ಬರುತ್ತೆ, ಅದಾದಮೇಲೆ ಮೊಸರನ್ನ ಬರುತ್ತೆ. ಏನು ಬೇಕಾದ್ರೂ ತಿನ್ಬೋದು. ಇಲ್ಲಿ ಬಡಿಸೋದಕ್ಕೆ ತುಂಬ ಉತ್ಸುಕರಾಗಿ IRCTCನವರು ಊಟವನ್ನು ಬಡಿಸ್ತಾ ಇದ್ದಾರೆ ಸ್ನೇಹಿತರೆ. ಚೆನ್ನಾಗಿದೆ ಊಟ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲರೂ ತಗೊತಾ ಇದ್ದಾರೆ. ತಗೊಂಡಿಗೆ ಒಂದು ಪಕೋಡ ಇದೆ, ಮತ್ತು ಉಪ್ಮಾ ಇದೆ. ಪಕೋಡ, ಉಪ್ಪಿಟ್ಟು. ಓಕೆ, ಹಾಕ್ಸ್ಕೊಳ್ಳಿ. ಗುಡ್ ಮಾರ್ನಿಂಗ್. ಚಟ್ನಿ ಬಂದಿದೆ, ಚಟ್ನಿ ಇದೆ, ಚಟ್ನಿ ಬೇಕಾದ್ರೆ ಹಾಕ್ಸ್ಕೋಬೋದು. ಎಲ್ಲ ID ಕಾರ್ಡ್ ಕೊಡ್ತಾ ಇದ್ದಾರೆ. ಯಾಕಂದರೆ ID ಕಾರ್ಡ್ ಇದ್ದರೆ ನಾವು ಟ್ರಾವೆಲ್ ಮಾಡಬೇಕಾದ್ರೆ IRCTCನವರು ಅನ್ನೋದು ಗೊತ್ತಾಗಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ಎಲ್ಲರಿಗೂ ಫೋಟೋ ID ಕಾರ್ಡನ್ನು IRCTCನವರು ಎಲ್ಲ ಪ್ಯಾಸೆಂಜರ್ಸ್ಗೂ ಕೊಡ್ತಾ ಇದ್ದಾರೆ. ಇದನ್ನು ಕೊಳ್ಳಗೆ ಹಾಕ್ಕೋಬೇಕನ್ಸುತ್ತೆ. ಯಾಕಂದರೆ ಎಲ್ಲೋದ್ರೂ ನೀವು ಇದನ್ನು ಹಾಕ್ಕೊಂಡಿದ್ರೆ ಐಡೆಂಟಿಫೈ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಕೊಡ್ತಾ ಇರ್ತಕ್ಕಂಥದ್ದು. ನೋಡಿ, ಇದು ಭಾರತ್ ಗೌರವ್
ಟೂರಿಸ್ಟ್ ಟ್ರೈನ್ದು ID ಕಾರ್ಡು. ಇಲ್ಲಿ ಟೂರ್ ಮ್ಯಾನೇಜರ್ ನಂಬರ್ ಇರುತ್ತೆ, ಒಂದು 2-3 ನಂಬರ್ ಕೊಟ್ಟಿರ್ತಾರೆ. ನೀವು ಅಕಸ್ಮಾತ್ ಎಲ್ಲಾದರೂ ಮಿಸ್ ಆದರೆ ಅಥವಾ ಏನಾದರೂ ನಿಮಗೆ ಬೇಕಿದ್ದರೆ ಇವರಿಗೆ ಕಾಲ್ ಮಾಡ್ಬೋದು. ಗೋಡಂಬಿ ಇಷ್ಟ ಇದ್ದಾರೆ, ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿಂತಾ ಇದ್ರೆ ಇಲ್ಲಿ ದ್ರಾಕ್ಷಿ ಬಿಡಿಸ್ತಾ ಇದ್ದಾರೆ ಮೇಡಮ್ ಅವರು. ಈ ಕಡೆ ಏನು ಸಪೋಟ ಕ್ಲೀನ್ ಮಾಡ್ತಾ ಇದ್ದಾರೆ. ನೋಡಿ ಎಲ್ಲರಿಗೂ ಒಂದು ಬಿಸಿಲಿಗೆ ಹ್ಯಾಟು ಮತ್ತು ಒಂದು ಛತ್ರಿ, IRCTC ಬ್ರ್ಯಾಂಡ್ ಇರ್ತಕ್ಕಂಥ ಒಂದು ಛತ್ರಿ ಇದೆ ನೋಡಿ. ಛತ್ರಿ ಮತ್ತೆ ಇಟ್ಕೊಳ್ರಿ, ಒಂದು ಇಟ್ಕೊಳ್ರಿ, ಹೆಂಗೆ ಇಟ್ಕೊಳ್ಳಿ ಮೇಡಮ್ ಎಲ್ಲ. ಓಕೆ ಇಟ್ಕೊಳ್ಳಿ, ಎಲ್ಲ ಇಟ್ಕೊಳ್ಳಿ. ಅಣ್ಣ ಎಲ್ಲರಿಗೂ ಟೋಪಿ ಕೊಟ್ಟ, ಛತ್ರಿ ಕೊಟ್ರ? ಓಕೆ, ಎಲ್ಲ ಟೋಪಿ ಇಟ್ಕೊಳ್ಳಿ. ಬಿಸಿಲಿಗೆ ಮತ್ತೆ ಐಡೆಂಟಿಫಿಕೇಶನ್ಗೆ IRCTCದು ನೋಡಿ ಈ ರೀತಿ ಕಾಣುತ್ತಲ್ಲ, ಭಾರತ್ ಗೌರವ್ ಟೂರಿಸ್ಟ್ ಟ್ರೈನ್, ಇದಕ್ಕೆ ಸಂಬಂಧಪಟ್ಟಂತಿದ್ದು. ಛತ್ರಿ ಒಂದು ಅಗಲ್ಸಕತ್ತ ಮಾಡಿ ಮಾಡಿ. ಓಕೆ ಹೋಗಣ್ಣ, ಮಂಡ್ಯ ಬರಬೇಡ. ಓಕೆ ಹಾಂ ನೋಡಿ ಚೆನ್ನಾಗಿದೆ, ರೆಡ್ ಆ್ಯಂಡ್ ವೈಟ್. ಅಲ್ಲಿ IRCTCದು ಸಿಂಬಲ್ಲು, ಲೋಗೋಸ್ ಇದೆ. ಇದು ಎಲ್ಲ ಯಾತ್ರಿಕರಿಗೂ ಕೊಡೋದ್ರಿಂದ ಕಾಶಿನಲ್ಲಿ ಮತ್ತು ಅಯೋಧ್ಯೆಯಲ್ಲಿ ಎಲ್ಲಾದರೂ ತಪ್ಪಿಸ್ಕೊಂಡಂಗೆ ಎಲ್ಲರೂ ಐಡೆಂಟಿಫೈ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇದು ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಂ ಚೆನ್ನಾಗಿದೆ. ಓಕೆ ಮೇಡಮ್ ಅವರೇ, ಹಾಂ ಓಕೆ 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 ಎಲ್ಲರಿಗೂ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಯಾತ್ರಿಕರಿಗೂ ಒಂದು ಹ್ಯಾಟು, ಒಂದು ಛತ್ರಿ, ಒಂದು ID ಕಾರ್ಡ್. ಓಕೆ, ಒಂದು ಚೆನ್ನಾಗಿ ಜಪಮಾಲೆಯನ್ನು ಕೊಡ್ತಾರೆ. ಇದು ಹಾಕ್ಕೊಂಡು ಕಾಶಿನಲ್ಲಿ ಮತ್ತು ನಿಮ್ಮ ಯಾತ್ರಾ ಟೈಮಲ್ಲಿ ಜಪ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಜಪಮಾಲೆನೂ ಸಹ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇದೆಲ್ಲ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗೋದ್ರಿಂದ ಓಕೆ ಬರಾಬರ್. ನೋಡಿ ಸ್ನೇಹಿತರೆ, 2ನೇ ದಿನದ ಮಧ್ಯಾಹ್ನದ ಊಟ ಈಗ ನಡೀತಾ ಇದೆ. ಊಟಕ್ಕೆ ಏನೇನು ಕೊಟ್ಟಿದ್ದಾರೆ ಅಂತಂದರೆ ನೋಡಿ, ಚಪಾತಿ ಕೊಟ್ಟಿದ್ದಾರೆ, ಚೆನ್ನ ಮಸಾಲ ಕೊಟ್ಟಿದ್ದಾರೆ, ಹಾಗೆಯೇ ಉಪ್ಪಿನಕಾಯಿ ಇದೆ, ಆನಂತರ ಪಲಾವ್ ಬರುತ್ತೆ,
ರೈಸ್ ಬರುತ್ತೆ, ಸಾಂಬಾರು ಬರುತ್ತೆ, ಮಜ್ಜಿಗೆ ಬರುತ್ತೆ, ಮೊಸರು ಬರುತ್ತೆ. ಇಷ್ಟು ಇವತ್ತಿನ 2ನೇ ದಿನದ ಮಧ್ಯಾಹ್ನದ ಊಟದ ಮೆನು ಸ್ನೇಹಿತರೆ. ಎಲ್ಲರೂ ಚೆನ್ನಾಗಿ ತಗೊತಾ ಇದ್ದಾರೆ, ತಗೊಳ್ಳಿ. ಓಕೆ, ಶಾವಿಗೆ ಬಾತ್ ನೋಡಿ. 3ನೇ ದಿನದ ಟಿಫನ್ಗೆ ಶಾವಿಗೆ ಬಾತ್ ಕೊಡ್ತಾ ಇದ್ದಾರೆ. ಬೆಳಗ್ಗೆ ಆಲ್ರೆಡಿ ಟೀ, ಕಾಫಿ, ಬಿಸ್ಕೆಟ್ ಆಯಿತು. ಮುಂಜಾನೆ ಶಾವಿಗೆ ಬಾತು ಸಹ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅಕ್ಕಳಿ ಸರ್ ಕೂಡಿ ಬಂದ ಕಮಲದ ಮುಖದೋಳೆ, ಕಮಲದ ಕೈನೋಳೆ, ಕಮಲದ ಕೈಯಲ್ಲಿ ಹಿಡಿದೋಳೆ. मैं तो कभी सुबह तक तेरा हुआ, कटरा सिक्का नहीं कोई निकम्मा, ನಿಮಿಷ ಈ ಕಡೆ ತಿರ್ಕೊಂಡು ಮಾಡಿ. खींचे सबकी नजर, तेरे लड़के झटके बोले रे चम्मा चम्मा, सकतीयूंगा तुझे सुक्का चम्मा. ಓರಿ ಒಳಗೋರಿ ಒಳಗೋಗಿ ಮೇಡಮ್. ನೋಡಿ, ಈಗ ಮಧ್ಯಾಹ್ನದ ಊಟಕ್ಕೋಸ್ಕರ IRCTC ಅಡುಗೆಯನ್ನು ತಯಾರು ಮಾಡಿ ಬಡಿಸೋದಕ್ಕೆ ರೆಡಿ ಇದ್ದಾರೆ. ಈಗ ಕೋಚ್ಗಳಿಗೆ ತಗೊಂಡೋಗೋದಕ್ಕೆ ರೆಡಿ ಇರ್ತಕ್ಕಂಥ ಸಿಬ್ಬಂದಿ ನೋಡಿ. ಇಲ್ಲೆಲ್ಲ ನಮಗೆ ರೈಸು ಮತ್ತು ಮಜ್ಜಿಗೆ, ಪಲ್ಯ, ಚಪಾತಿ, ಇಲ್ಲಿ ಹಪ್ಪಳ ಇದೆಲ್ಲ ರೆಡಿ ಇದೆ. ಈಗ ತಗೊಂಡು ನಮಗೆ ಕೋಚ್ಗೆ
ಈಗ ಎಲ್ಲ ಪ್ಲೇಟ್ಗಳು ರೆಡಿ ಇದೆ, ಹಾಗೆ ತಗೊಂಡೋಗಿ ಬಡಿಸ್ತಾರೆ ಸ್ನೇಹಿತರೆ. ಬನ್ನಿ ಎಲ್ಲಿ ಬಿದ್ದೈತೆ ಅಂತ ಗೊತ್ತಿಲ್ಲ. ನೋಡಿ ಎಲ್ಲ ರೆಡಿ ಇದ್ದಾರೆ ಊಟ ಮಾಡಲಿಕ್ಕೆ. ಇದು 3ನೇ ದಿನದ ಊಟದ ಒಂದು ಸಂದರ್ಭ. ಹಾಲು शांति शांति ಬರಾರಿ. ಸೂಪರ್. ಸೀರಿಯಸ್. ಹಾ ಅಂತ ನಾವು ತುಮಕೂರಿಂದ ಟ್ರೈನ್ ಹತ್ತಿದ್ದು. ನಾವು 3 ದಿನ ಟ್ರೈನ್ ಅಲ್ಲೇ ಇದ್ವಿ.
3 ದಿನ ಟ್ರೈನಲ್ಲಿ AC ಟ್ರೈನಲ್ಲಿ ನಮ್ಮನ್ನು ತುಂಬಾ ಚೆನ್ನಾಗಿ ಊಟ ತಿಂಡಿ ಕಾಫಿ ನಾವು ಕೆಳಗಡೆ ಇಳ್ದಾಗಿಂದನೂ ಅಷ್ಟೇ ನಮ್ಮನ್ನ ನಮ್ಮ ಮನೆಯವರು ಸಹ ಅಷ್ಟು ಕೇರ್ ಮಾಡಲ್ಲ, ಅಷ್ಟು ಚೆನ್ನಾಗಿ ಕೇರ್ ಮಾಡ್ಕೊಂಡು ಸೆಕ್ಯೂರಿಟಿ ಇರ್ಬೋದು, ಇಲ್ಲಿ ಕ್ಲೀನ್ ಮಾಡೋರು ಇರ್ಬಹುದು, ಫುಡ್ ಸಪ್ಲೈ ಮಾಡೋರು ಇರ್ಬೋದು, ಮ್ಯಾನೇಜರ್ ಇರ್ಬೋದು, ಎಲ್ಲರೂ ಸಹ ಎಷ್ಟು ಪ್ರೀತಿಯಿಂದ ನಮ್ಮನ್ನ ನಾವು ಮನೇಲಿ ಇರೋ ತರ ಟ್ರೈನ್ ನಲ್ಲಿ ಇದ್ವಿ. ಮತ್ತೆ ಕಾಶಿ ನಾವು 12 ಗಂಟೆ ರಾತ್ರಿಯಲ್ಲಿ ಇಳ್ಕೊಂಡ್ವಿ. 12 ಗಂಟೆ ರಾತ್ರಿಯಲ್ಲಿ ಎಷ್ಟು ಚೆನ್ನಾಗಿ ಅವ್ರು ವ್ಯವಸ್ಥೆ ಮಾಡಿದ್ರೆ ಅಷ್ಟು ಜನಕ್ಕೂ ಬಸ್ ನಂಬರ್ ರೂಮ್ ನಂಬರ್ ಎಲ್ಲಾ ಕೊಟ್ಟು ನಮ್ಮನ್ನ ಬಸ್ಸಲ್ಲೇ ಕುಂಡಿಸ್ಕೊಂಡು ಅವರು ಸಹ ಒಂದ್ ಬಸ್ಗೆ ಇಬ್ರಂತೆ ನಮ್ಮನ್ನ ಹೋಟ್ಲ್ ಹತ್ರ ಬಿಟ್ಟು ತಿರ್ಗಾ ನಮ್ಗೆ ಹಿಂದಿ ಬರಲ್ಲ ನಮಗ್ ಗೊತ್ತಾಗಲ್ಲ ಅಂದಿದ್ದಕ್ಕೆ ಅವರೇ ಸಹ ಈ ತರ ದರ್ಶನ ಮಾಡಬಹುದು ನೀವು ಅಂತ ಹೇಳಿ ನಮ್ಗೆ ಆಟ ಮಾಡ್ಕೊಟ್ಟು ನಮ್ಮನ್ನ ಅಷ್ಟು ಚೆನ್ನಾಗಿ, ಮತ್ತೆ ನಾವು ಅಲ್ಲಿಂದ ಸಹ ನಾವು ಇಳಿದಾಗ್ಲೂ ಸಹ ತಿಂಡಿಗೆ ಊಟಕ್ಕೂ ಸಹ ನೀವು ಇಲ್ಲೇ ಬನ್ನಿ ಅಂತ ಹೇಳಿ ನಾವು ದರ್ಶನ ಮುಗಿಸ್ಕೊಂಡು ಬಂದು ತಿಂಡಿ ತಿಂದ್ವಿ. ತಿಂಡಿನೂ ತುಂಬಾ ಚೆನ್ನಾಗಿತ್ತು. ಆಮೇಲೆ ಮಧ್ಯಾಹ್ನ ನಾವು ನಮ್ಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ರೂಮಲ್ಲಿ ಸ್ವಲ್ಪ ಹೊತ್ತು ನೋಡಿ ರೂಮ್ ಮಾಡ್ಕೊಟ್ಟ ಇರೋದ್ರಿಂದ ತಾನೇ ನಾವು ರೂಮಲ್ಲಿ ಹೋಗಿ ರೆಸ್ಟ್ ಮಾಡಿದ್ದು. ರೂಮಲ್ಲಿ ಒಂದು 2 ಅವರ್ಸ್ ರೆಸ್ಟ್ ಮಾಡಿದ್ವಿ. ಮತ್ತೆ ನಾವು ಆಟೋದವ್ರನ್ನ ಕರೆದು ಆಟೋ ಇಂದ ಬಂದು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಸಾರಥ್ನಾಥ್ ಎಲ್ಲ ನೋಡ್ಕೊಂಡು ರಾತ್ರಿ ಗಂಗಾರತಿ ನೋಡಕ್ಕೆ ನಾವು ಬೋಟಲ್ಲಿ ಹೋದ್ವಿ. ಅಷ್ಟೇ ಘಾಟ್ಗಳು ಸಹ ತುಂಬಾ ಚೆನ್ನಾಗಿ ನಾವು ನೋಡ್ಕೊಂಡ್ ಬಂದ್ವಿ. ನಾವೇ ಸಪ್ರೇಟ್ ಆಗಿ ಏನಾದ್ರು ಬಂದು ಅಂತ ಅನ್ಕೊಂಡ್ರೆ ಏನು ನೋಡಕ್ಕಾಗಲ್ಲ. ನಾವು ಈ ಟ್ರೈನ್ ಭಾರತ್ ಗೌರವ್ ಟ್ರೈನ್ ಅಲ್ಲಿ ಬಂದು ಟೂರ್ ಮಾಡೋರು ತುಂಬಾ ಪುಣ್ಯವಂತರು, ನಾವೇ ಪುಣ್ಯವಂತರು ಅನ್ಕೊಂತೀವಿ. ಹಂಗಾಗಿ ಎಲ್ರನ್ನೂ ಸಹ ಈ ಉಪಯೋಗಿಸ್ಕೊಬೇಕು. ಇಲ್ಲೇ ವಯಸ್ಸಾದವರು ನಾವ್ ಅನ್ಕೊಂತೀವಿ ಕಾಶಿ ಯಾತ್ರೆಗೆ ಬರೀ ದೊಡ್ಡವ್ರು ಬರ್ಬೇಕು ಅಂತ. ಇಲ್ಲಿ 5 ವರ್ಷ 3 ವರ್ಷದ ಮಕ್ಕಳಿಂದ 85-90 ವರ್ಷದ ವಯಸ್ಸಾದವರು ಏಜ್ ಪರ್ಸನ್ ಅಲ್ಲಿ ಸಹ ಬಂದಿದ್ದಾರೆ. ಎಲ್ರು ಸಹ ಅಷ್ಟು ಆಕ್ಟಿವ್ ಆಗಿದ್ದಾರೆ. ನಾವು ಮನೆಗಿನ್ನ ಆರೋಗ್ಯ ಇವ್ರು ಕೂಡ ಫುಡ್ ಇಂದ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಫುಡ್, ಇವ್ರು ಕೂಡ ಫುಡ್ ಇಂದ ನಾವು ತುಂಬಾ ಚೆನ್ನಾಗಿ ಟೂರ್ ಮಾಡ್ತಾ ಇದ್ದೀವಿ. ನಮ್ಗೆ ಈ ತರ ಟೂರ್ಗಳು ಇನ್ನ ನಮ್ಮ ಭಾರತ ದೇಶದಲ್ಲಿ ಹಲವಾರು ಪ್ರವಾಸಿ ಇದಿದೆ. ಅದನ್ನು ಸಹ ಈ ತರ ಒಂದ್ ವ್ಯವಸ್ಥೆ ಮಾಡಿದ್ರೆ ನಮ್ ಸರ್ಕಾರ ನಾವು ಇನ್ನೂ ಸಹ ಎಂತವ್ರು ಸಹ ಟೂರ್ ಮಾಡಬಹುದು ಅನ್ನೋದು ನನ್ನ ಅಭಿಲಾಷೆ. ಮತ್ತೆ ಈ ಮ್ಯಾನೇಜ್ಮೆಂಟ್ ಇದನ್ನ ಮಾಡಿದವರು ಎಲ್ರಿಗೂ ಸಹ ನಮ್ಮೆಲ್ಲರ ಪರವಾಗಿ ತುಂಬಾ ಧನ್ಯವಾದ.